ಒಂದು ವೇಳೆ ರಾಹುಲ್ ಗಾಂಧಿ ಹೇಳಿದ್ದು ನಿಜವೇ ಆಗಿದ್ರೆ ಇದು ನಿಜಕ್ಕೂ ಆಘಾತಕಾರಿ. ಒಪ್ಪಿಕೊಂಡ ವ್ಯವಸ್ಥೆಯ ವಿರುದ್ಧದ ಸಂಚು. ಪವರ್ ಪಾಲಿಟಿಕ್ಸ್ಗಾಗಿ ವೋಟರ್ ಲಿಸ್ಟ್ ಕಳ್ತನ ನಡೆಯುತ್ತೆ ಅಂದ್ರೆ ಏನರ್ಥ? ಅಂದಹಾಗೆ ರಾಹುಲ್ ಗಾಂಧಿ ನಿನ್ನೆ ಸಿಡಿಸಿದಂಥ ಈ ಬಾಂಬ್ ಇವತ್ತು ಕರ್ನಾಟಕದಲ್ಲಿ ಕಂಪನ ಸೃಷ್ಟಿ ಮಾಡಿದೆ. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है, ब्लैक एंड व्हाइट में. So I also agree with Rahul Gandhi. Lot of goalmals have been done. ಕಳ್ಳತನ ಇದು ದುಡ್ಡಲ್ಲ, ಗೋಲ್ಡ್ ಸ್ನ್ಯಾಚು ಅಲ್ಲ. ಎಲೆಕ್ಷನ್ ನಲ್ಲಿ ನಡೀತಾ ಇರುವ ಕಳ್ಳತನ. ಇದೇ ಕಳ್ಳತನದ ಬಗ್ಗೆ ಸಂಸತ್ ಆವರಣದಲ್ಲಿ ನಿಂತು ರಾಹುಲ್ ಗಾಂಧಿ ಈ ಮಾತು ಹೇಳಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ ಕಳ್ಳತನ ಆಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಇದರ ಪರಿಣಾಮ ಇವತ್ತು ಅಲ್ಲೋಲ ಕಲ್ಲೋಲ ಎದ್ದಿದೆ. ಕರ್ನಾಟಕದಲ್ಲಿ ನಡೆದಿತ್ತಂತೆ ಬ್ಲಾಕ್ ಅಂಡ್ ವೈಟ್ ಎಲೆಕ್ಷನ್. ರಾಹುಲ್ ಎಸೆದ ಬಾಂಬ್ಗೆ ಬೆಚ್ಚಿ ಬಿದ್ದ ರಾಜ್ಯ ರಾಜಕೀಯ. ಅಂದಹಾಗೆ ಇನ್ನೆರಡು 3 ತಿಂಗಳಲ್ಲಿ ಬಿಹಾರ ಚುನಾವಣೆ ಬರ್ತಿದೆ. ಬಿಹಾರದಲ್ಲಿ ಹೊಸ ಹೆಸರು ಸೇರ್ಪಡೆ ಕಾರ್ಯವನ್ನ ಕೇಂದ್ರ ಚುನಾವಣೆ ಆಯೋಗ ಕೈಗೆತ್ತಿಕೊಂಡಿದೆ. ಈ ಬೆಳವಣಿಗೆ ವಿಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಮಹಾರಾಷ್ಟ್ರದಂತೆ ಕರ್ನಾಟಕ ಚುನಾವಣೆಯಲ್ಲೂ ಕಳ್ಳಾಟ ನಡೆದಿತ್ತು. ಭಯಂಕರ ಚುನಾವಣಾ ಕಳವು ಪತ್ತೆ ಹಚ್ಚಲು ಮತ್ತು ವ್ಯವಸ್ಥೆ ಅರ್ಥ ಮಾಡಿಕೊಳ್ಳೋಕೆ 6 ತಿಂಗಳು ಹಿಡಿಯಿತು ಅಂತ ರಾಹುಲ್ ಆರೋಪದ ಕಿಡಿ ಹಾರಿಸಿದ್ರು. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहां की जाती है. कर्नाटक में ब्लैक एंड व्हाइट में है हमारे हाथ में. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया. ये कैसे करते हैं, कौन वोट करता है, कहां से वोट होता है, कैसे नए वोटर बनते हैं, पूरा का पूरा हमें मालूम है. हिंदुस्तान में इलेक्शन चोरी किए जा रहे हैं, ये रियलिटी है हिंदुस्तान. ರಾಹುಲ್ ಗಾಂಧಿಯ ಚುನಾವಣಾ ಕಳ್ಳತನ ಆರೋಪ ನಿಜ. ಬೆಂಗಳೂರು ಗ್ರಾಮಾಂತರದಲ್ಲಿ ತನಿಖೆ ಎಂದ ಡಿಸಿಎಂ ಡಿಕೆಶಿ. ಬಿಹಾರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿರುದ್ಧ ರಾಹುಲ್ ಮಾತು. ಕರ್ನಾಟಕ ಎಲೆಕ್ಷನ್ ಹಗರಣ ಬಯಲಿಗಿಳಿದಿದ್ದಾರೆ. ಕರ್ನಾಟಕ ಪಾಲಿಟಿಕ್ಸ್ ನಲ್ಲೂ ಕೋಲಾಹಲ ಸೃಷ್ಟಿಸಿದೆ. ರಾಹುಲ್ ಗಾಂಧಿ ಹೇಳಿಕೆಯನ್ನ ಒಪ್ತೀನಿ ಎಂದ ಡಿಸಿಎಂ ಡಿಕೆಶಿ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಸೋದರನ ಸೋಲಿನ ಬಗ್ಗೆ ತನಿಖೆ ಆರಂಭಿಸಿದ್ದಾಗಿ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಸಹ ವೋಟರ್ ಲಿಸ್ಟ್ ಏರುಪೇರಾಗಿದ್ದನ್ನ ಪ್ರಸ್ತಾಪಿಸಿದ್ದಾರೆ. So I also agree with Rahul Gandhi. Even I also have a very thorough this one. I also have made a very detailed investigation on even my Bangalore rural constituency also. Lot of goalmals have been done. I don't want to disclose much. I'll come back later on this issue. ಚುನಾವಣೆಯ ಕ್ರಮದ ಬಗ್ಗೆ ಬಹಳ ದಿವಸದಿಂದ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಇದ್ದಾರೆ. ಅದನ್ನ ಎಲೆಕ್ಷನ್ ಕಮಿಷನ್ನು ಪದೇ ಪದೇ ತಿರಸ್ಕಾರ ಮಾಡುತ್ತಾರೆ. ಆದರೆ ಕರ್ನಾಟಕದಲ್ಲೂ ಅಂಥದ್ದಾಗಿದೆ ಅಂತೇಳಿ ಇವತ್ತು ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಆದ್ರೆ ರಾಹುಲ್ ಗಾಂಧಿ ಆರೋಪಕ್ಕೆ ತೀಕ್ಷ್ಣ ತಿರುಗೇಟು ಕೊಟ್ಟ ಆರ್ ಅಶೋಕ್ ಯಾವ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ದಾಖಲೆ ಬಿಡುಗಡೆ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲದೆ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅದು ಯಾವ MP ಕ್ಷೇತ್ರ ಅಕ್ರಮ ಆಗಿದೆ ಅಂತೇಳಿ ಬಿಡುಗಡೆ ಮಾಡಲಿ ದಾಖಲೆಗಳು, ಅದು ಉತ್ತರವನ್ನು ನಾವು ಕೊಡೋಕ್ಕೆ ನಾವು ತಯಾರಿದ್ದೀರಿ. ಆ್ಯಕ್ಚುಲಿ ಕಳೆದ ಬಾರಿ ನಾವು 28ಕ್ಕೆ 27 ಗೆದ್ದಿದ್ರಿ. ಕಾಂಗ್ರೆಸ್ ಒಂದೇ ಒಂದು ಸ್ಥಾನ ಬಂದಿತ್ತು. ಈ ಸರಿ ಸ್ಪೆಷಲ್ಲಾಗಿ ಏನು ಬಂದಿದೆ, ಅವ್ರಿಗೆ ಬಂದಿರೋದೇ ಲಾಟ್ರಿ. ಅವ್ರಿಗೆ 9 ಸೀಟ್ ಬಂದಿರೋದೇ ಲಾಟ್ರಿ. ಒಟ್ಟಾರೆ
ಬಾರಿ ಈ ಹಿಂದೆ ಮತಗಟ್ಟೆಗಳಲ್ಲಿನ ಕಳ್ಳತನ, ದಾರಿಯಲ್ಲಿ ಮತಪೆಟ್ಟಿಗೆಗೆ ಕನ್ನದ ಬಗ್ಗೆ ಕೇಳಿದ್ವಿ. ಆದ್ರೆ ರಾಹುಲ್ ಗಾಂಧಿ ಹೇಳಿದ್ದೇ ಸತ್ಯವಾದಲ್ಲಿ ಕಳ್ಳತನದ ಈ ಹೊಸ ಹಾದಿ ಪ್ರಜಾಪ್ರಭುತ್ವಕ್ಕೆ ಮಾರಕ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.